ಬನ್ನಿ ತಗೊಂಡು ಬಂಗಾರದಾಗಿರೋ ಸ್ನೇಹಿತರೆ, ನಾವು ನೀವು ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಬಂಗಾರ ಆಗಿರೋಣ ಸ್ನೇಹಿತರೆ. ಇವತ್ತು ಈ ಬನ್ನಿ ಹಬ್ಬದ ಒಂದು ವಿಶೇಷತನ ಏನಂದ್ರೆ, ಮಾತಾಡೋರಿಗೆ ಬನ್ನಿ ಕೊಡೋಕ್ಕಿಂತ ಮಾತಾಡೋರು ಇರ್ತಾರಲ್ಲ, ನಮ್ಮ ಕೂಡ ವೈರಿಗಳಾಗಿರ್ಬೋದು, ನಮ್ಮ ಕೂಡ ಜಗಳ ಮಾಡಿದ್ದು ಎಷ್ಟೋ ವರ್ಷಗಳ ನಂತರ ಜಗಳ ಮಾಡಿ ಮಾತು ಬಿಟ್ಟಿರ್ತಾರಲ್ಲ ಅಂಥವ್ರಿಗೆ ಬನ್ನಿ ಕೊಡೋದು ಭಾಳ ಮುಖ್ಯ ಆಗೋ ಸ್ನೇಹಿತರೆ. ನನ್ನ ಜೀವನದಾಗೂ ಆಗೈತೆ, ನಾನೆಲ್ಲ ಒಳ್ಳೇದು ಕಂಡೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಯಾರು ಮಾತಾಡೋರು ನೋಡಿ, ನಿಮಗೆ ಅನಿಸುತ್ತಾ ಮಾತಾಡೋರ ಮನೆಗೆ ಹೋಗಿ ಬನ್ನಿ ಕೊಡೋದಪ್ಪ, ಈಗೋ ಬಿಟ್ಟು ನಾವು ಹೋಗಿ ಬನ್ನಿ ಕೊಟ್ರೆ ಅವರು ನಮ್ಮನ್ನ ಶತ್ರು ಥರ ಹೋಗಿ ಮಿತ್ರ ಥರ ನೋಡ್ತಾರೆ ಸ್ನೇಹಿತರೆ. ಇದು ಭಾಳ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗಳದು ಒಂದೇ ಮಾತು ನೋಡಿ. ಈ ಬನ್ನಿ ಹಬ್ಬದಾಗ ಮಾತಾಡೋರಿಗೆ ಕೊಡೋಕ್ಕಿಂತ ಮಾತಾಡೋರಿಗೆ ಕೊಡೋದೇ ಬೆಸ್ಟ್ ಅನ್ಸುತ್ತೆ ನೋಡಿ ಸ್ನೇಹಿತರೆ. ನಮ್ಮ ಗೂಡು ಯಾರು ಜಗಳ ಮಾಡಿ ಎಷ್ಟೋ ವರ್ಷಾಂತರ ಮಾತು ಬಿಟ್ಟಿರ್ತಾರೆ, ಅವರಿಗೆಲ್ಲ ಬನ್ನಿ ಕೊಡೋದು ಬೆಸ್ಟ್ ಸ್ನೇಹಿತರೆ. ಇನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 5 ಗಂಟೆ ಆಗೈತೆ ನೋಡಿ. ಇವಾಗ ಎದ್ದು ಸ್ನೇಹಿತರೆ, ಎದ್ದು ಕಲಾತೆಲ್ಲ ಕಟ್ಟಿ ನೋಡಿ. ಕಲಾತೆಲ್ಲ ಅಂಗಳ ಕಸ ಕಟ್ಕೊಂಡು ರಂಗೋಲಿ ಹಾಕಿ ನೋಡಿ. ಇಲ್ಲಿ ಅಂಗಳ ಕಸ ಗುಡ್ಸಕತ್ತೆ. ನಾನು ಫೋನು ಸ್ಟ್ಯಾಂಡಿಗೆ ಹಾಕಿದ್ದೆ, ನಾನು ಕರೆಕ್ಟಾಗಿ ಕಂಡಿಲ್ಲ. ಯಾಕೆ ವಿಡಿಯೋ ಮಾಡೋದೆಲ್ಲ ಟೈಮ್ 5 ಗಂಟೆ ಆಗೈತೆ ರೀ. ಮೊದಲು ಎದ್ಗಣಿ ಹೆಣ್ಮಕ್ಳು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಒಳಕ್ಕೆ ಬಂದ್ರೆ ಅದೊಂದು ಲಕ್ಷಣನ ಬೇರೆ. ಆದರೆ ನೆಸ್ಸಿನಾಗ ಎದ್ದು ಹೇಳ್ಬೇಕು ರೀ. ಬೆಳಗ್ಗೆ ಜಾವ ಒಂದು ಸ್ವಲ್ಪ ಜಲ್ದಿ ಹೇಳ್ಬೇಕು ಸ್ನೇಹಿತರೆ. ಎದ್ದು ನೋಡಿಬೇಕಾರೆ ಅದು ನಿಮ್ಗೆ ಶುಭ ಸೂಚನೆ ನೋಡಿ. ಬೆಳಗ್ಗೆ ನೆಸ್ಸಿನಾಗ ಎದ್ರೆ ಶುಭ ಸೂಚನೆ. ನೀವು ಇಡೀ ದಿನ ಮೈಂಡ್ ಫ್ರೆಶ್ ಇರುತ್ತೆ. ಮತ್ತು ನಿಮ್ಮೆಲ್ಲ ಅನ್ಕೊಂಡು ಕೆಲಸಗಳು ಆಗ್ತಾವು. ನೀವೇನು ಅನ್ಕೊಂಡಿರ್ತೀವಿ ಎಲ್ಲ ಮುಗಿತಾವೆ. ಮಧ್ಯಾಹ್ನದಾಗ ಒಂದು ತಾಸು ರೆಸ್ಟ್ ಮಾಡ್ಬೋದು. ನೀವು ಲೇಟಾಗಿ ಹೇಳಿ ಕೆಲಸನೂ ಲೇಟ್ ಆಗಿಬಿಡುತ್ತೆ ರೀ. ಯಾವುದು ಮಾಡೋಕ್ಕಾಗಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡು ಸುಸ್ತು ಅನಿಸ್ಬಿಡ್ತೈತೆ ಲೇಟಾಗಿ ಬೆಳಗ್ಗೆ ಜಲ್ದಿ ಹೇಳ್ರಿ. ಸುಸ್ತು ಅನಿಸೋದೇ ಇಲ್ಲ ಮನುಷ್ಯ. ಸುಸ್ತು ಅನ್ನೋ ಗ್ಯಾರಂಟಿ ನೋಡಿ. ಬೆಳಗ್ಗೆ 5 ಗಂಟೆಗೆ ಎದ್ದು ನೋಡಿ, ಸುಸ್ತು ಅನ್ನೋಕೆ ಚಾನ್ಸೇ ಇಲ್ಲ ಸ್ನೇಹಿತರೆ. ಸುಸ್ತಾಗಲ್ಲ, ನೈಟ್ ಎನರ್ಜಿ ಬರುತ್ತೆ ರೀ ನೆಚ್ಚಿನಾಗೆ. ಏನೋ ಎದ್ದವ್ರನ್ನ ಹೇಳಿ ಬಿದ್ದವ್ರ ಮ್ಯಾಗ ಸ್ನೇಹಿತರೆ. ಎದ್ದವ್ರನ್ನ ಹೇಳಿ ಬಿದ್ದವ್ರ ಮ್ಯಾಗ ಬೀಳಬಾರ್ದು. ಬೆಳಗ್ಗೆ ಎದ್ದು ನಾನು ರಂಗೋಲಿ ಹಾಕ್ಕೊಳಕತ್ತೀನಿ. ಇವತ್ತು ಬಟ್ಟೆ ಏರಿಸ್ಬೇಕಲ್ಲ ಯಜಮಾನ್ರಿಗೆ, ಹಿಂಗಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಜಲ್ದಿ ನೋಡಿ. ಇಲ್ಲೇ ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಕೊಂಡು ತೊಳೆ ರಂಗೋಲಿ ಹಾಕಕತ್ತಿದ್ದೆ. ಪುಟ್ಟಕ್ಕರು ಇನ್ನೂ ಎದ್ದಿದ್ದಿಲ್ಲ. ಪುಟ್ಟಕ್ಕರನ್ನು ಹಾಲು ಮಾರಕ್ಕೆ ಹೋಗ್ತಾರಲ್ಲ, ಇವಾಗ ಲೈಟ್ ಹಾಕಿದ್ರು ನೋಡಿ ಸ್ನೇಹಿತರೆ. ಅಲ್ಲಿ ನಾನು ಕಸ ಉಡುವಾಗ ಒಂದು ಕಪ್ ಬಂದುಬಿಟ್ಟೆ ಸ್ನೇಹಿತರೆ. ಕಪ್ಪಿಗೆಲ್ಲ ಯಾರ್ಯಾರು ಹಚ್ತೀರಂತ ಕಮೆಂಟ್ ಮಾಡಿ. ನಾನೇನು ಕಪ್ಪಿಗೆ ಅಷ್ಟಪರಿ ಅಂಜಲ್ಲ. ಕಸ್ಬರ್ಲೆ ದಬ್ಬೇಕಂದೆ, ಯಾಕೋ ದಬ್ಬಕ್ಕಾಗಲ್ಲ. ಪುಟ್ಟಕ್ಕರನ್ನು ಒದರ್ಬೇಕಂದೆ, ಒದರ್ಲಿಲ್ರಿ. ಅದು ಆ ಕಡೆ ಹೋಯ್ತು ಹಣೆ ಬರಕ್ಕೆ ಅಷ್ಟೇ. ಅದೇನು ಕಡಿದಿಲ್ಲ ಬಿಡೋಲ್ಲ ಸ್ನೇಹಿತರೆ. ಕಪ್ಪಿ ಅದು ಕಡಿಯಲ್ಲ ಅಂದರೂ ಯಾಕೆ ಜನ ಅಂಜುತ್ತಂತ ತಿಳಿಯವಲ್ಲ ನೋಡ್ರಿ. ಅದು ಒಂಥರ ಮೆತ್ತಗಿರುತ್ತೆ, ಟನ್ಪನ ಇರುತ್ತೆ. ಅದಕ್ಕೆ ಅಂಜ್ತಾರೋ ಗೊತ್ತಿಲ್ಲ, ಎದಕ್ಕೆ ಅಂಜ್ತಾರೋ ಗೊತ್ತಿಲ್ಲ. ಒಟ್ಟು ಕಪ್ಪಿಗೆ ಯಾರ್ಯಾರು ಅನಿಸ್ತೀರಿ ಕಮೆಂಟ್ ಹಾಕ್ಕೊಂಡು ಮರಿಬೇಡಿ. ರಂಗೋಲಿ ಹಾಕ್ಕೊಂಡು ಒಳಕ್ಕೆ ಬಂದೆ ಸ್ನೇಹಿತರೆ. ಈ ಥರ ಸ್ಟ್ಯಾಂಡಿಗೆ ಹಾಕ್ಕೊಂಡು ವಿಡಿಯೋ ಮಾಡಿ ಚೆನ್ನಾಗಿ ಅನಿಸುತ್ತೋ, ಇಲ್ಲ ನಿಮ್ಮ ಬರೀ ಬ್ಯಾಕ್ ಕ್ಯಾಮ್ರಾ ಹಿಡಿದು ವಿಡಿಯೋ ಮಾಡಿ ಚೆನ್ನಾಗಿ ಅನಿಸುತ್ತೋ, ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೀವು ಇದೇ ಥರ ಅಕ್ಕ ನೀವು ಸ್ಟ್ಯಾಂಡಿಗೆ ಹಾಕಿ ವಿಡಿಯೋ ಮಾಡಿ ಅಕ್ಕ ಅಂದ್ರೆ ನಿಮ್ಗೆ ಇಷ್ಟ ಆಗುತ್ತಂದ್ರೆ ಖಂಡಿತ ನಾನು ಸ್ಟ್ಯಾಂಡಿಗೆ ಹಾಕಿ ವಿಡಿಯೋ ಮಾಡ್ತೀನಿ. ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಆ ಥರ ವಿಡಿಯೋ ಮಾಡಿ ಹಾಕೋಕೆ ನಾನು ಟ್ರೈ ಮಾಡ್ತೀನಿ ಸ್ನೇಹಿತರೆ. ನೀವೆಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಈ ಥರ ಸ್ಟ್ಯಾಂಡಿಗೆ ಹಾಕಿ ವಿಡಿಯೋ ಮಾಡಿದ್ರೆ ನಿಮ್ಗೆ ಇಷ್ಟ ಅಂತ ಕಮೆಂಟ್ ಮಾಡಿದ್ರೆ ಇದೇ ಥರ ಡೈಲಿ ಸ್ಟ್ಯಾಂಡಿಗೆ ಹಾಕಿ ವಿಡಿಯೋ ಮಾಡ್ತೀನಿ. ಅದು ನನಗೆ ಒಂದು ಎಡಿಟಿಂಗ್ ಮಾಡಾಗ ಎಲ್ಲ ಕಷ್ಟ ಆಗುತ್ತೆ. ಯಾಕಾದ್ರೆ ಸ್ನೇಹಿತರೆ ನಿಮಗೋಸ್ಕರ ನಾನು ಎಲ್ಲ ಕಷ್ಟ ಸಹಿಸ್ಕೊತೀನಿ. ನನ್ನ ಕಷ್ಟ ಅಂತಂದ್ರೆ ನಿಮ್ಗೆ ಇಷ್ಟ ಆಗ್ಬೇಕಾದ್ರೆ ಸ್ನೇಹಿತರೆ. ನಿಮಗೆ ಇಷ್ಟ ಆಗಿ ನೀವು ವಿಡಿಯೋ ನೋಡ್ರೆ ನನಗೆ ಅರ್ನಿಂಗ್ಸ್ ಆಗುತ್ತೆ. ಇಲ್ಲಿಕ್ಕಾಗಲ್ಲ ಸ್ನೇಹಿತರೆ. ವಿಡಿಯೋನು ರನ್ ಆಗ್ತಾಯಿಲ್ಲ, ಭಾಳ ಬೇಜಾರು ಆಗಕತ್ತೈತೆ ರೀ. ನಮ್ಮ ಶ್ರಾವಣಿಗೆ ಅಂದ್ಯಾ, ಶ್ರಾವಣಿ ವಿಡಿಯೋ ಓಡ್ತಾಯಿಲ್ಲ, ಏನು ಮಾಡ್ಬೇಕಮ್ಮ ಅಂತಂದ್ಯಾ. ಮಮ್ಮಿ ಇದು ಲಾಸ್ಟ್ ಯೂಟ್ಯೂಬ್ ವಿಡಿಯೋ ಅಂತ ಹಾಕಿಬಿಡು ಮಮ್ಮಿ. ಎಲ್ಲರೂ ಯಾಕೆ ವಿಡಿಯೋ ಯೂಟ್ಯೂಬ್ ಮಾಡೋದು ಬಂದ್ ಮಾಡಿಲ್ಲ ಅಕ್ಕ ಅಂಥೇಳಿ ಎಲ್ಲರೂ ವಿಡಿಯೋ ನೋಡ್ತಾರ ಅಂತಂದ್ಲು ಶ್ರಾವಣಿ. ಆಕೆಗೆ ಹೆಂಗೆ ಗೊತ್ತು ರೀ ವ್ಯೂಸ್ ಬರ್ತಾವಂತ, ಅದು ಹೇಳೈತ್ರಿ. ಒಟ್ಟು ಇಂಥ ಐಡಿಯಾ ಕೊಡ್ತಿರ್ತಾಳೆ ಶ್ರಾವಣಿ. ನಾನು ಅಂದೆ ಇಲ್ಲಮ್ಮ, ನಾ ಯೂಟ್ಯೂಬ್ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಬಂದ್ ಮಾಡಲ್ಲ. ನನಗೆ 1 ವರ್ಷಕ್ಕೊಮ್ಮೆ ಬರಲಿ ಪೇಮೆಂಟು, ಬಂದ್ ಮಾಡಲ್ಲ. ಯಾಕಂದ್ರೆ ನನಗೆ ಇದ್ರಲಿಂತ ಖುಷಿ ಸಿಕ್ಕೈತಿ, ಇದ್ರಲಿಂತ ನೆಮ್ಮದಿ ಸಿಕ್ಕೈತಿ. ಯೂಟ್ಯೂಬ್ಲಿಂತ ನಮಗೆ ಎದ್ರ ಖುಷಿ ಸಿಗುತ್ತೆ, ಎದ್ರ ನೆಮ್ಮದಿ ಸಿಗುತ್ತೆ. ಅದರಲ್ಲಿ ರೊಕ್ಕ ನೋಡ್ಬೋದು ಸ್ನೇಹಿತರೆ. ನಮ್ಮ ಖುಷಿ ನಮ್ಮ ನೆಮ್ಮದಿ ಮೊದಲು ಮುಖ್ಯ. ನಮ್ಗೆ ಏನಾರ ಆದ್ರೂ ನಮಗೆ ಯಾರು ಇರ್ತಾರೆ ಸ್ನೇಹಿತರೆ, ಯಾರೂ ಇರಲ್ಲ. ನಮ್ಮನ್ನು ನಾವೇ ಎಲ್ಲ. ಅದಕ್ಕೆ ಇವತ್ತು ಸಂಜೆನೇ ಬಟ್ಟೆ ಮಡಿಸಿದ್ರು ಸ್ನೇಹಿತರೆ. ಉಷ್ಟು ಬಟ್ಟೆ ಎಲ್ಲ ಹಂಗೆ ಕುರ್ಚಿಯಾಗಿ ಇಟ್ಬಿಟ್ಟಿದ್ದೆ, ಉಷ್ಟು ಮಡಿಚಿ ಹಾಕಾಕತ್ತೀನಿ. ಮುಂಜಾನೆ ಅರ್ಧಕ್ಕರ್ಧ ಹೆಚ್ಚು ಕೆಲಸ ಸ್ನೇಹಿತರೆ ಮಾಡ್ಕೋಬೇಕು. ವಾಕಿಂಗ್ ಹೋಗೋದು
ಇಲ್ಲ ಇವಾಗ. ಮತ್ತು ಪುಟ್ಟಕ್ಕನೇ ಎಷ್ಟಿದೆ ಮತ್ತು ಹೋಗೋಣ ಅಂತಂದು ಪುಟ್ಟಕ್ಕಿದ್ರೆ ಹಬ್ಬ ಬ್ಯಾಡ ಬಿಡವ ಇಷ್ಟು ದಿನ ಬಿಟ್ಟು ಕೇರಿ ಹಬ್ಬದ ದಿನ ಎಲ್ಲಿ ಹೋಗ್ತಿ ಮತ್ತು ನಂದು ಕೂಡ ಬಟ್ಟೆ ಏರ್ಸೋದೈತೆ ಜಲ್ದಿ ಹೋಳಿಗೆ ಮಾಡಿ ಬಟ್ಟೆ ಏರಿಸ್ಬೇಕು ಅಂತಂದೆ. ಆಕಿನೂ ಬಿಟ್ಲು ಮತ್ತು ಪುಟ್ಟಕ್ಕನ 5:15ಗೆನ ನೋಡಿ ಸ್ನೇಹಿತರೆ. ಟೈಮು 7:30 ಆಗೈತೆ. ಶ್ರಾವಣಿಗೆ ಹೋಗಿ ಬೆಲ್ಲ ಹಿಟ್ಟು ತೊಗೊಂಬಂದು ಇವಾಗ ಬೇಳೆ ಕುದಿಯಾಕೆ ಇಟ್ಟು ಸ್ನೇಹಿತರೆ. ಶ್ರಾವಣಂದು ಜಾಕ್ ಆಗೈತ್ರಿ, ಬಿಸಿನೀರು ಹಾಕಿ ಕೊಡ್ಬೇಕಂತ ಅವಾಗ ನಿಂತಲ್ಲ ಶಟಗೊಂದು ಬಾಸ್ರಣ ಬಿಸಿನೀರು ಹಾಕಿ ಕೊಡ್ತೀನಿ ಬಕ್ಕ ಅದಾವು ಭಾಳ ಸುಡ್ತಾವೆ ತಡಿಯಪ್ಪ. ಸ್ವಲ್ಪ ನೀರು ಇಡೋರಾಗನೇ ಇಟ್ಬಿಟ್ಟಿನಿ ಒಲೆ ಮ್ಯಾಗ, ಭಾಳ ಸುಡ್ತಾ ಸ್ನೇಹಿತರೆ. ನಾನು ನೀರು ಕುಡಿಬೇಕು. ಈಗ ಶ್ರಾವಣಿಗೆ ಹೋಗಿ 1 kg ಮೈದಾನ ಹಿಟ್ಟು 1 kg ಬೆಲ್ಲ ತೊಗೊಂಬಂದ ಸ್ನೇಹಿತರೆ. ಈಗ ನಾಷ್ಟಕ್ಕೆ ಅವಲಕ್ಕಿ ಮಾಡ್ಬೇಕಂದು ಅವಲಕ್ಕಿಲ್ಲ, ಅಂಗಡಿಗೆ ಹೋಗಿ ಅವಲಕ್ಕಿ ತರಬಾರವ. ನಾಷ್ಟಕ್ಕೆ ಅವಲಕ್ಕಿ ಮಾಡ್ತೀನಿ ಸ್ನೇಹಿತರೆ. ಸ್ವಲ್ಪ ಒಂದು 6 ತೊಗೊಂಬರ್ಬಾ ಅವಲಕ್ಕಿ ತರಬಾ ಪೂಜೆಗೆ. ಬ್ಯಾಳೆ ಕುದಿಯಾಕತ್ತಾವ್ರಿ ನೋಡಿ, ಬ್ಯಾಳೆ ಕುದಿಯಾಕತ್ತಾವು. ಬ್ಯಾಳೆ ಕುದಿರಿ ಸ್ನೇಹಿತರೆ. ಕುಕ್ಕರ್ಗೆ ಹಾಕಿದ್ರೆ ಭಾಳ ಹಣ್ಣಾಗುತ್ತೆ, ರಾಡ್ ಆಗುತ್ತೆ ಅಂತೇಳಿ ಶ್ರಾವಣಿನೂ ರೆಡಿಯಾಗಿ ಅವಳಿಲ್ಲಿ. ನೀ ರೆಡಿ ಆದಿ? ತಮ್ಮ ರೆಡಿ ಮಾಡ್ತೀನಿ ಈಗ ಬಿಸಿನೀರು ಕುಡಿದು ಹೋಗಿ 1 ಕಿಲೋ ಇದು 1 ಕಿಲೋ ಅವಲಕ್ಕಿ ತಗೋ. ಹಂಗೆ ಇನ್ನು ಎಷ್ಟು 50 ರೂಪಾಯಿ ಹೋಗ್ತಾ ಮಾಡ್ತಾ 30 ರೂಪಾಯಿ 6 ತಗೋ 50 ರೂಪಾಯಿ ಕೊಟ್ಟ ಅಲ್ಲಿ ಜೀರ್ಮನೆ ಬಲ್ಲಾಗ. ಹಾಂ ಮುದ್ದೆ ತರ್ಬೇಕು ಅದನ್ನ. ತಮ್ಮನ ಮೇಕಪ್ ಮಾಡಕತ್ತಾವ ಸ್ನೇಹಿತರೆ. ಮೇಕಪ್ ಆಗ್ಯಾಳ. ಗೋಲ್ಡ್ ಮ್ಯಾಕೆತ್ತಮ್ಮ ನಿಂದು ಮೇಕಪ್ ಆದ್ರಪ್ಪ. ದೇವ್ರಿಗೆ ಸಹ ಮಾಡ್ರಿ, ನಾಷ್ಟ ಮಾಡ್ತೀನಿ. ನಾಷ್ಟ ಮಾಡಾಕತ್ರಿ, ಪೂಜೆ ಮಾಡ್ತೀನಿ. ಆಮೇಲೆ ನಿಮ್ಮಪ್ಪ ಪೂಜೆ ಆಮೇಲೆ ಮಾಡೋಣ. ಹೋರಿ ಬೀರಪ್ಪ ಮತ್ತೆ ಸಹ ಮಾಡ್ತಾನೆ ರೀ. ಬಾ 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 ಕದ ಮುರಿದು ಇಡ್ಬೇಕಂದು ಮಾಡಿ ಓಮ್ರೆ. ಯಾರು ಮಾಡಿಸ್ತಾರೋ ಅಪ್ಪ ಮುರಿತಂದ್ರ ದೇವ್ರ ಸಹ ಮಾಡೋದು ಜಗಲಿ ಸಹ ಮಾಡಿ ಹೋಗಿ ಬನ್ನಿ ಸ್ನೇಹಿತರೆ. ಕಾಯಿಪಲ್ಲೆ ಉಳ್ಕೊತೀನಿ ನೋಡಿ ಸ್ನೇಹಿತರೆ. ಎಲ್ಲ ಕಾಯಿಪಲ್ಲೆ ತೊಗೊಂಡಿನಿ, ಓಳ್ಕೊತೀನಿ. ಇವಾಗ ಊಟಕ್ಕೆ ಕಾಯಿಪಲ್ಲೆ ಹೆರ್ಚ್ಕೊತೀನಿ. ನಾನು ಈ ಚಾಕುಲಿ ಒಳಗೆ ಆಗಲ್ಲ ರೀ ಸ್ನೇಹಿತರೆ. ನಾವು ಓಳ್ಬೇಕಂತ ನಾ ಕುಂತ್ರೆ ಇವ ಒಂದು ಬದ್ನಿಕಾಯಿ ತಗೋ ಯಾಕತ್ತಿ ಅಪ್ಪು. ಯಾರು ಬರ್ಬೇಕು ಹೋಳಿಗೆ ಮಾಡಾಕ? ಯಾಕ ಹೋಳಿಗೆ ಮಾಡಾಕ ಯಾರನ್ನ ಕರ್ಯಾಕತ್ತಿ? ಮುಂಜಾನೆ ಬೀರಪ್ಪ ಗುಡಿಯಾಗ ಮ್ಯಾಗ ಮ್ಯಾಲಿ ಮ್ಯಾಗ ಒಳಿ ಮನಕ್ ಬರ್ರಿ ಒಳಿ ಮನಕ್ ಬರ್ರಿ ಒಳಿ ಮನಕ್ ಬರ್ರಿ ಅಂತ ಹೆಂಗ ಮೈಕ್ ಹಿಡ್ಕೋಯ್ದು ಕಾಕ? ಮೈಕ್ ಹೆಂಗ್ ಹಿಡ್ಕೋಯ್ದು ತೋರ್ಸು. ಒಳಿ ಮನಕ್ ಬರ್ರಿ ಒಳಿ ಮನಕ್ ಬರ್ರಿ ನೀ ತೋರ್ಸಪ್ಪ ಇನ್ನೊಮ್ಮೆ. ಒಳಿ ಮನಕ್ ಬರ್ರಿ ಒಳಿ ಮನಕ್ ಬರ್ರಿ ಹಿಂಗೆ ಹಿಡ್ಕೊತಿದ್ದನ. ಅದಕ್ಕೆ ಈಗ ಯಾರು ಹೋಳಿಗೆ ಮಾಡಾಕತ್ತಾರ ನಿಮ್ಮ ಮನ್ಯಾಗ? ನಮ್ಮ ಮನ್ಯಾಗ ಹೋಳಿಗೆ ಮಾಡತ್ತಾರ. ಅವಲಕ್ಕಿ ಬ್ಯಾಳೆ ಮತ್ತು ಹೋಳಿಗೆ. ನೋಡಿ ಸ್ನೇಹಿತರೆ, ಮಕ್ಕಳು ನಾವು ಹಿರಿಯರು ಏನು ಮಾಡ್ತೀವಿ ಅದನ್ನ ಕಲಿತಾರಲ್ಲ. ತುಪ್ಪ ಐತಿ ಅದಕ್ಕೆ ಹೋಳಿಗೆ ಮಾಡಾಕತ್ತಾರನು. ಆಯ್ತಾ ಬನ್ನಿ ಸ್ನೇಹಿತರೆ. ಒಟ್ಟು ಹೆರ್ಚ್ಕೊತೀರಿ. ಆಟ ಆಡೋದಾಗೈತೆ ನೋಡಿರಿ. 8 ಗಂಟೆ ಆಯಿತು. ಶ್ರಾವಣಿನ ಅವಲಕ್ಕಿ ನೋಡಿ ಸ್ನೇಹಿತರೆ. ಬ್ಯಾಳೆ ಬಸ್ತು ಸಾಂಬಾರಿಗೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ರೆಡಿ ಮಾಡಿಟ್ಟೀನಿ. ಈ ಕಡೆ ಹುಣಸೆ ಹಣ್ಣು ಹಾಕೀನಿ. ಈ ಕಡೆ ಬ್ಯಾಳೆ ಬಸ್ತೀನಿ. ನೀರೆಲ್ಲ ಇಷ್ಟೇ ಕಟ್ಟೈತಿ. ಅಟ್ಟು ಸಾಂಬಾರು ಮಾಡ್ಕೊಂಡ್ಬಿಡ್ತೀನಿ. ಈ ಕಡೆ ಬದ್ನಿಕಾಯಿ ಪಲ್ಯ ಕುದಿಯಾಕತ್ತೈತೆ. ಶ್ರಾವಣಿನ ಅವಲಕ್ಕಿ ತರಕ್ಕೆ ಹೋದೆ. ಹೂವಿನಾರ ಅವಲಕ್ಕಿ ತೊಗೊಂಬಂದು ಬಂದೇ ಇಲ್ಲ ಸ್ನೇಹಿತರೆ. ಇವಾಗ ಕರೆಂಟ್ ಹೋಗಿದ್ದು ಮತ್ತು ಬಂದ ಸ್ನೇಹಿತರೆ. ಇವಾಗ ಮಿಕ್ಸರ್ಗೆ ಹಾಕೊಂಬರ್ತೀನಿ ರೀ. ಪಲ್ಯ ಕುದಿರಾಗ ಮಿಕ್ಸರ್ಗೆ ಹಾಕೋಕ್ಕೂ ಸಜ್ಜು ಮಾಡಿ ನೋಡಿ. ಇಲ್ಲಿ ಬ್ಯಾಳೆ ಕುದಿಸಿ ಸ್ವಲ್ಪ ಹಾಕೀನಿ ರೀ. 1 ಗ್ಲಾಸ್ ಇವತ್ತಿಗೆ ಆಗೋಷ್ಟು ಸ್ವಲ್ಪ ಬೇಳೆ ಹಾಕಿನಿ. ಮಿಕ್ಸರ್ಗೆ ಹಾಕೊಂಡ್ಬಿಡ್ತೀನಿ ರೀ. ಮಿಕ್ಸರ್ಗೆ ಹಾಕಕ್ಕೆ ರೆಡಿ ಮಾಡಿ ಸ್ನೇಹಿತರೆ. ಮಿಕ್ಸರ್ಗೆ ಹಾಕಿ ಮತ್ತು ಸಾಂಬಾರಿಗೆ ಒಗ್ಗರಣೆ ಹಾಕಿ ಅನ್ನಕ್ಕಿಟ್ಟು ಹಿಟ್ಟು ನಾದಿ ಸಿಗ್ತೀನಿ ಸ್ನೇಹಿತರೆ. ಕೆಲಸ ಪಟ ಪಟ ಮಾಡ್ಕೊಡ್ತೀನಿ. 8:30 ಟೈಮು. ಸರಿಯಪ್ಪ ಚೆಲ್ಲಿ ಅಪ್ಪು ಚೆಲ್ತಂದ್ರೆ ಏನಾಗುತ್ತೆ? ತಂದೆವ ಏಟಂತ? ತೊಂಬ ಯಾವ ಚೆಂಡು ಹೂವು ಕೊಟ್ರು? ಚೆಂಡಿನ ಹೂವು 6 ನೋಡಿ ಸ್ನೇಹಿತರೆ. ಶ್ರಾವಣನು ನಿಮ್ಮ ಅಪ್ಪ ಪಡಿ ಹಿಡ್ಸ್ಕೊಂಬರಕ್ಕೆ ಹೋಗಿದ್ದ ಬಂದು ನಾನು ನೋಡಿ. ಬಾ ಏನಂದಿ? ಯಾರು? ಕಾಕನಾ? ಮತ್ತು ಕಾಕ ಅಂತೀಯಲ್ಲ ಪಪ್ಪ ಅನ್ಬೇಕು.
ದೇವ್ರ ಮ್ಯಾಗ ಕೆಳಗಿಡು ಪೂಜೆ ಮಾಡಿ ಬನ್ನಿ ಸ್ನೇಹಿತರೆ. ಫೋಟೋನು ತೊಗೊಂಬಂದು ಆಚೆ ಕಡೆ ಮುತ್ಯ ಮನೆಯಾಗಿತ್ತು ಅದು ಶ್ರಾವಣಿ ಆರಾಮ ತಂದು ಹತ್ತನರಾಗ ಬಾ ನಾನು ಏನೇನು ಕೆಲಸ ಜಗಲಿ ಮಾಡಬಾರ್ದು ತಳಗಿಡು ಇಡಲ್ಲ ಆಮೇಲೆ ಪೂಜೆ ಮಾಡೋಣ ಬರ್ರಿ ಬಾ. ಇವಾಗ ಸ್ನೇಹಿತರೆ ಅನ್ಕಿಟ್ಟಿನಿ ಸಾಂಬಾರು ಆಗೈತಿ ಬದ್ನಿಕಾಯಿ ಪಲ್ಯ ಚಪಾತಿ ಹಿಟ್ಟನಾದಿ ಹಳೆ ಇಟ್ಟು ಸ್ನೇಹಿತರೆ ಇದು ಹೋಳ್ಗೆ ಹಿಟ್ಟನಾದೀನಿ ಹೋಳ್ಗೆ ಒಳಕಾಗತ್ತಾರೆ ಎಡ್ಡು ಕೊಡ್ತಾರೆ ಅಂತ ಹೋಳ್ಗೆ ಹಿಟ್ಟನಾದ ಇಟ್ಟಿನಿ. ನೀವೆಲ್ಲ ಸಿಟಿ ಕಡೆ ಏನೇನು ಮಾಡ್ತಾರೆ ಮ್ಯಾಗ ಎಣ್ಣೆ ಹಾಕ್ತಾರೆ ನಾನು ನೀರು ಹಾಕಿಡ್ತೀನಿ ಸ್ನೇಹಿತರೆ ಎಣ್ಣೆ ಹಾಕಲ್ಲ ನೋಡಿ. ಇದು ಕುರುಡಿ ಕರಿಬೇಕಂತ ಇಟ್ಟೀನಿ ಈಗ ಬದ್ನಿಕಾಯಿ ಪಲ್ಯ ಒಂದೆರಡು ಪೂಜೆಗೆ ಬಜ್ಜಿ ಮಾಡಿರೋಂತ ಹಿಟ್ಟು ಕಲ್ಸೀನಿ ರೀ. ಒಂದೆರಡು ಪುರಿ ಬಜ್ಜಿ ಈ ಬಟ್ಟೆ ಹೆಸರು ಸ್ನೇಹಿತರೆ ಅವ್ರು ಏನೇನು ತಿಂತಿರ್ತಾರೆ ಎಲ್ಲ ಮಾಡಬೇಕು. ನಮಗೆ ಅಷ್ಟು ಎಲ್ಲ ಮಾಡೋಕ್ಕಾಗಲ್ಲ ಮತ್ತು ಇದ್ರಾಗ ಮಾಡ್ಕೊಂಡು ಆಗ್ಬಿಡ್ತೀನಿ ಸ್ನೇಹಿತರೆ. ಎಲ್ಲ ನಾಷ್ಟ ಇಷ್ಟ ಆಗೈತಿ ಅಷ್ಟು ಬಾಂಡೆ ಹೊರಕ್ಕೆ ಇಟ್ಟೀನಿ. ಇವಾಗ ಪುರಿ ಒಂದೆರಡು ಪುರಿ ಮಾಡ್ಕೊಂಡು ಬಜ್ಜಿ ಮಾಡಾಗ ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ. ಸ್ನೇಹಿತರೆ ನಮ್ಮ ಮಮ್ಮಿ ಪೂರೆ ಮಾಡಕತ್ತಾಳ ನೋಡ್ರಿ. ಎರಡು ಪೂರೆ ಮಾತ್ರ ಇಲ್ಲೊಂದು ಪೂರೆ ಐತ್ರಿ ಇನ್ನೊಂದು ಪೂರೆ ಐತ್ರಿ ಭಾಳ ಬಂದು ನೋಡ್ರಿ ಒಟ್ಟು ಬಂದಿತ್ತು ನೋಡ್ರಿ ಇದಕ್ಕೆ ನೋಡಿ ಸ್ನೇಹಿತರೆ ಮಮ್ಮಿ ಜಲಕ ಆಗೈತೆ ನೋಡ್ರಿ. ಈ ಸದ ಪೂರ ಯಾನೇ ಪೂರ ನೋಡ್ರಿ ಅದು ಎಡಿ ಅಷ್ಟೇ ನೋಡ್ರಿ ಅದು. ಮತ್ತು ನಮ್ಗಲ್ರಿ ಎರಡು ಪೂಜೆ ಎರಡು ಮಾಡ್ದಲ್ರಿ ಎರಡಾಗಿಂದ ಮುಗಿತ್ರಿ. ನೋಡಿ ಸ್ನೇಹಿತರೆ ನಮ್ಮ ಮಮ್ಮಿ ಈ ಸದ ಕುರುಡ್ಗಿ ಕರಿಯಾಕತ್ತಾಳ ನೋಡ್ರಿ. ಹಪ್ಪಳ ನೋಡ್ರಿ ಕುಡುಗುರ್ಗಿ ಅಂತೀವಿ ನೋಡ್ರಿ. ಅಷ್ಟು ಪೂಜೆ ಕರೆಕ್ಟಿದೆ ಎಷ್ಟು ಪೂಜೆ ಕರೆದಿಟ್ಟ ನೋಡ್ರಿ. ಫ್ರೆಂಡ್ಸ ನಮ್ಮ ಮಮ್ಮಿ ಹೋಳಿಗೆಗೆ ಸಜ್ಜು ಮಾಡಲ್ಲ ನೋಡ್ರಿ. ಹೋಳಿಗೆಗೆ ಮಾಡಲ್ಲ ನೋಡ್ರಿ. ಹೋಳಿಗೆ ಸಜ್ಜು ಮಾಡಲ್ರಿ ಮತ್ತೆ ಹೋಳಿಗೆ ಮಾಡಕ್ಕೆ ಸಜ್ಜು ಮಾಡೀನಿ. ಹೋಳಿಗೆ ಮಾಡಕ್ಕೆ ಸಜ್ಜು ಮಾಡಲ್ರಿ. ಹೋಳಿಗೆ ಮಾಡಕ್ಕೆ ಎಲ್ಲ ಮಾಡ್ಕೊಂಡು ಹ್ಞೂ ಹೋಳಿಗೆ ಮಾಡ್ಕೇರಿ ಹ್ಞೂ ಮಮ್ಮಿ ಹಂಗೆ ಪೂಜೆ ಮಾಡಿಬಿಡ್ತೀನಿ. 10 ಗಂಟೆ ಆಗುತ್ತೆ ಪೂಜೆಗೆ ನೀನು ಸಜ್ಜು ಮಾಡಕ್ಕೆ ಗೊತ್ತಾಗಲ್ಲ ಅದು. ಹೌದು ಮಮ್ಮಿ ಅದಕ್ಕೆ ನಿಮ್ಮ ಅಂತಾವ ಮತ್ತೆ ನಾ ಬೇಡ ನಿನಗೆ ಅದು ಮಾಡ್ತೀನಿ. ಊಟ ಹೊಡಿ ನನ್ನ ಬರಂಗ್ ಹೊಡಿ ನಾ ಬರಂಗ್ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಅಪ್ಪ ಕಳೆದ್ರು ಈ ಸದ ಬಜ್ಜಿ ಮಾಡಕತ್ತಾಳ ನೋಡ್ರಿ. ಆ ಕಡೆ ಫ್ರೆಂಡ್ಸ್ ಎಡಿಗೆ ಆಯ್ತು ಈ ಸದ್ದ ನಮ್ಮ ಮಮ್ಮಿ ಇದು ತಿನ್ನಕ ಕರಿಯಾಕತ್ತಾಳ ನೋಡ್ರಿ. ಎಣ್ಣೆ ಸ್ವಲ್ಪ ಆಗೈತೆ ಹುಡುಗಿ ಒಂದು ಹಳೆ ಹಾಕಿ ಕಟ್ಟಿಡಮ್ಮ ಇವು ಅವಕ್ಕ ನಮ್ಮ ಮಾತಾವು ಪುಡಿಯ ನೀರು ಬಂದವನು 9 ಆಯ್ತು. ಪುಡಿ ನೀರು ಬಂದಾವು ನೀರು ತುಂಬ್ತೀನಿ ಬಜ್ಜಿ ಮಾಡ್ತೀನಿ ತಿಂದು ಒಂದೆರಡು ತಿಂದು ನೀರು ತುಂಬ ನೋಡ್ರಿ. ನೀರು ತುಂಬಿ ಆಮೇಲೆ ಬಟ್ಟೆ ಬಾಂಡೆ ಮಾಡಿರಾತು ಹೋಳಿಗೆ ಮಾಡ್ತೀನಿ ಬಂದು ಪೂಜೆ ರೆಡಿ ಮಾಡಿ ನೀರು ಬಿಡಾಕತ್ತಿ ಹುಡುಗ ಊಟ ಮಾಡಾಕತ್ತಿ ಹೊತ್ತಾಗುತ್ತಾ ಬಜ್ಜಿ ತಿಂದ್ರಿ ಒಂದೆರಡು ಅವಲಕ್ಕಿ ತಿಂದಿರಲ್ಲ ಜಲ್ಲಿ ತಿಂದ ಸ್ನೇಹಿತರೆ. ಎಷ್ಟಾಗಿತ್ತು ಅವಲಕ್ಕಿ 8:30 ಆಗಿತ್ತು 8 ಆಗಿತ್ತು ನೋಡ್ರಿ. ಬನ್ನಿ ಸ್ನೇಹಿತರೆ ಬ್ಯಾಟ್ರಿ ಹಚ್ಚು. ನೋಡಿ ಸ್ನೇಹಿತರೆ ಮಮ್ಮಿ ನೀರು ತುಂಬಂದು ಹೋಳಿಗೆ ಮಾಡಕತ್ತಾಳ ನೋಡ್ರಿ. ನೋಡಿ ಸ್ನೇಹಿತರೆ ಈ ಹೋಳಿಗೆ ಮಾಡಾಕತ್ತೀನಿ ನೀರು ತುಂಬ್ಕೊಂಡೆ ಪುಡಿ ನೀರು ಬಂದಿದ್ದು ಇಷ್ಟು ಮಾಡಿಬಿಡ್ತೀನಿ. ಸ್ವಲ್ಪ ಐತೆ 6 ಹೋಳಿಗೆ ಮಾಡಿನಲ್ಲೇ ಉಣ್ಣ ಸುಲ್ತಾರ ಉಳ್ಳ ನಾಳೆ ಇಂಥ ಸ್ನೇಹಿತರೆ ಹಿಂಗೆ ಹೂರ್ಣ ಇಟ್ಟು ತುಂಬ್ಕೋಬೇಕ್ರಿ. ಇದನ್ನು ಎಷ್ಟೋ ಮಂದಿಗೆ ಹೋಳಿಗೆ ಮಾಡಿ ಭಾಳ ಕಷ್ಟ ಅನ್ಸುತ್ತೆ. ಏನು ಕಷ್ಟ ನೋಡಿ ಹಿಂಗೆ ಮಾಡಿ ಈಗ ಇದನ್ನು ಹಿಂಗೆ ಮಾಡಿ ಸ್ನೇಹಿತರೆ ಹಿಂಗೆ ಒಳಸಿಡ್ಬೇಕ್ರಿ. ಒಳಸಿಬಿಟ್ರೆ ಬಿಚ್ಚಲ್ಲ. ಇಲ್ಲಿ ಹೋಳಿಗೆ ಬಿಸಾಕತ್ತೀವಿ ಸ್ನೇಹಿತರೆ. ಈಗ ನೀವು ತೋರಿಸಿ ಬಸ್ ಹೋಳಿಗೆ ತಿರು ತೋರಿಸ್ತೀನಿ. ಹೋಳಿಗೆ ತಟ್ಟಕತ್ತೀನಿ ರೀ. ಇವಾಗ ಇದನ್ನ ಇಷ್ಟು ತಟ್ಕೊತೀನಿ. ನಮ್ಮ ಅಜ್ಜಿ ಎಲ್ಲ ಬರೀ ಹಿಂಗೆ ಮಾಡ್ತಿದ್ರಿ. ನಮ್ಮ ಗಂಡಮ್ಮ ನಮಗೆ ಮಾಡಕ್ಕೆ ಬಲ್ಲ ಸ್ನೇಹಿತರೆ. ಹಿಂಗೆ ಮಾಡ್ಕೇರಿ ಮ್ಯಾಗ ಎಷ್ಟು ಬೇಕಾದ ಗಡ್ಡು ಬೇಕಾದಟ್ಟು ಈಗ ಈಜಿ ರೀ. ಹೂರ್ಣ ಕಣಕ ಸಮನಾಗಿರ್ಬೇಕು ಸ್ನೇಹಿತರೆ. ಒಂದು ಅಳಕ್ಕೆ ಒಂದು ಗಟ್ಟಿ ಆದ್ರೆ ಹೋಳಿಗೆ ಚೆನ್ನಾಗಿ ಬರಲ್ಲ. ಎರಡು ಸಮನಾಗಿದ್ದು ಅಂದ್ರೆ ಹೋಳಿಗೆ ಚೆನ್ನಾಗಿ ಬರ್ತಾವೆ. ನಾ ಭಾಳ ದೊಡ್ಡ ಮಾಡಲ್ಲ ರೀ. ಸಾಕಪ್ಪ ಇಷ್ಟು ಮಾಡಿದ್ನಿ ಅಂದ್ರೆ ಮುಗಿದ್ನಾಗ ದೊಡ್ಡದಾಯ್ತು ಸ್ನೇಹಿತರೆ. ನಮ್ಮ ಅಜ್ಜಿ ಬರೀ ಇಷ್ಟಿಟ್ಟೆ ಮಾಡ್ತಿದ್ರಿ. ನಮ್ಮ ನಾನು ದೊಡ್ಡವ್ರಿ. ನಮ್ಮ ಗಂಡಮ್ಮ ಭಾಳ ಸಣ್ಣ ಮಾಡ್ತಿದ್ರು ಸ್ನೇಹಿತರೆ. ಹಂಚ್ ಕಾದೈತ್ರಿ. 3 ಹೋಳಿಗೆ ಮಾಡಿ 4ನೇ ಹೋಳಿಗೆ ನೋಡಿ ಊಟ ಮಾಡಿಬಿಡ್ತೀನಿ.
ಬೀರಪ್ಪಂದೆ ಗಡಿ ಕೊಡಲ್ಲ ನೀವು? ಇಲ್ಲ, ಇದನ್ನ ಹಿರಿಯರಿ ಮಾಡಿರ್ತೈತಲ್ಲ ಇದು ಅಷ್ಟೇ ಸತ್ತೋರಿಗೆ ಅಷ್ಟೇ ಮಾಡಿ. ಅಮಾಸಿ ಪಮಾಸಿ ಇದ್ದಾಗ ಅಷ್ಟೇ ಕೊಡದೆ ಮಮ್ಮಿ? ಇದನ್ನ ಎಡೆ ಇಡಲ್ಲ, ಮನ್ಯಾಗ ಇಡಲ್ಲ, ಬೀರಪ್ಪು ಕೊಡಲ್ಲ. ನಿಮ್ಮ ಅಪ್ಪಗೆ ಅಷ್ಟೇ ಮಾಡಿ ನಿಮ್ಮ ಅಪ್ಪನ ಪೂಜೆ ಮಾಡಿಬಿಡೋದು. ಆಮೇಲೆ ಏನೈತೆ ಉಳ್ಕೆ ದಿನ ಇವಾಗ ವರ್ಷಕ್ಕೊಮ್ಮೆ ಬಟ್ಟೆ ಏರಿಸಿ ಪೂಜೆ ಮಾಡೋದು. ಕಟ್ಟಿ ಸಾಕು. ಸ್ನೇಹಿತರೆ, ಹೋಳಿಗೆ ಮಾಡಲ್ರಿ ನಮ್ಮ ಮಮ್ಮಿ. ಇನ್ನ ಒಂದೇ ಹೋಳಿಗೆ ಐತಿ ನೋಡ್ರಿ ನಮ್ಮ ಮಮ್ಮಿಂದು. ಸ್ನೇಹಿತರೆ, ಮನ್ಯಾಗ ಪೂಜೆ ಮುಗೀತೀಗ. ಟೈಮು 11:51 ಆಗೈತಿ. ಈಗೆಲ್ಲ ಪೂಜೆ ಮುಗೀತ್ರಿ. ಈ ಸದ್ದ ಇವರಪ್ಪಗೆ ಬಟ್ಟೆ ಏರಿಸ್ಬೇಕು ಸ್ನೇಹಿತರೆ. ಇಲ್ಲೆಲ್ಲ ಎಡೆ ಸಜ್ಜು ಮಾಡೀನಿ. ಯಾಕಂದ್ರೆ ನಾ ದೇವ್ರಿಗೆ ಎಡೆ ಮಾಡಲ್ರಿ. ಏನು ಬಟ್ಟೆ ಏರ್ಸಕ್ಕೆ ಮಾಡಿರ್ತಿಲ್ಲ ಅಡುಗೆ, ದೇವ್ರಿಗೆ ಮಾಡಲ್ಲ ಸ್ನೇಹಿತರೆ. ಬಟ್ಟೆ ಏರ್ಸಕ್ಕೆ ಮಾಡಿದೆಲ್ಲ ಅಡುಗೆ ಐತಿ. ಈಗ 12 ಗಂಟೆ ಆಯ್ತು ನೋಡಿ ಟೈಮ್. ಎಲ್ಲ ಹೋಳ್ಗೆ ಮಾಡ್ಕೋಬೇಕಂದ್ರೆ ಬನ್ನಿ ಸ್ನೇಹಿತರೆ. ಎಲ್ಲ ರಪ್ಪ ಬಟ್ಟೆ ಏರ್ಸಾಕ ಎಡೆ ಸಜ್ಜು ಮಾಡೀನಿ. ಪುರಿ, ಬಜ್ಜಿ, ಕುರುಡಿಗೆ ಅವ್ರು ಏನೇನು ತಿಂತಾರೆ ಎಲ್ಲ ಮಾಡ್ಬೋದು ಸ್ನೇಹಿತರೆ. ನಾ ಇಷ್ಟೇ ಮಾಡಿ ನೋಡಿ. ಯಾಕಂದರೆ ಇದು ಚಿಕನ್ನ ಪಕ್ಕನ ಎಲ್ಲ ಮಾಡ್ಬೋದು. ಅವ್ರು ತಿಂತಿದ್ರು. ಅದೆಲ್ಲ ಹಬ್ಬದನ್ನ ಏನು ಮಾಡಲ್ಲ ಸ್ನೇಹಿತರೆ. ಅವ್ರು ಆಟ ಆಡಕತ್ತಾರ. ಈ ಕಡೆ ನಾ ಪೂಜೆ ಮಾಡಿಲ್ರಿ. ಮೊದಲ ರಾಯರ ಪೂಜೆ ಮುಗಿಸಿ ಸ್ನೇಹಿತರೆ. ಇವತ್ತು ಗುರುವಾರ ಅಲ್ಲ, ರಾಯರ ಪೂಜೆ ಮುಗಿಸ್ಕೊಂಡು ಅದೇನು ಹೂವು ಆರ ತಕ್ಷಣ ಎಲ್ಲ ದೇವ್ರಿಗೆ ಏನು ಒಂದು ಏರ್ಸಿ ಸ್ನೇಹಿತರೆ. ಇಲ್ಲಿ ಪತ್ರಿ ಕೊಟ್ಟಿದ್ರು. ಪತ್ರಿ ಈಗ ಇದಕ್ಕೆ ಹೂವು ಹಾಕಿ ಪುಟಾಣಿ ಸಕ್ಕರೆ ಹಿಡಿದು ರಾಯರ ಪೂಜೆ ಮುಗಿಸೇನ್ರಿ. ಅದು ಹಿರಿಯರಿಗಾರ ಆಗಲಿ ಮತ್ತು ಇವ್ರೇನು ಹಿರಿಯ ಮನುಷ್ಯರಲ್ಲ ಸ್ನೇಹಿತರೆ. ಹಿರಿಯರಿಗಾರ ಆಗಲಿ ಮನ್ಯಾಗ ಯಾರ ಇಲ್ಲಿ ತೀರ್ಕೊಂಡರಿ ಮಾಡಿದ್ರೆ ಅದೊಂದು ದೇವ್ರಿಗೆ ನೈವೇದ್ಯ ಹಿಡಿಬಾರ್ದು ಸ್ನೇಹಿತರೆ. ನನಗೆ ಗೊತ್ತಿಲ್ಲ, ಹೇಳ್ತಾರೆ ಅವ್ವಾರು. ಅದು ಯಾಕೋ ಏನೋ ಗೊತ್ತಿಲ್ಲ. ಈ ವರ್ಷಕ್ಕೊಮ್ಮೆ ಅವ್ರಿಗೋಸ್ಕರ ಅಡುಗೆ ಮಾಡ್ಬೇಕಂತ ದರಾಸಲ ದೇವ್ರಿಗೆ ಅದು ಮಾಡ್ತಿ. ಅದಕ್ಕೆ ನೈವೇದ್ಯ ಇಡಲ್ಲ ಸ್ನೇಹಿತರೆ. ನಾನು ಇವತ್ತು ರಾಯರ ಪೂಜೆ ಸಲಾಗ ವಿಶೇಷ ಪೂಜೆ ಮಾಡೀನಿ. ಬನ್ನಿ ಸ್ನೇಹಿತರೆ, ನಾನು ಇದೆಲ್ಲ ಪೂಜೆಕ್ಕೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಮತ್ತೆಲ್ಲ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ. ನಾ ಬಟ್ಟೆ ಬಾಂಡೆ ಅದಾವ್ರಿ. ಎಲ್ಲ ಕಸ ಗುಡಿಸಿ ಕ್ಲೀನಾಗೈತೆ ಮನೆ. ಅವ್ರಿನ ಊಟ ಮಾಡ್ಯಾರ, ಅರ್ಧಂಬರ್ಧ ಉಂಡಾರ. ಅವಲಕ್ಕಿ ಉಂಡಿದ್ರು. ಈಗ ಬಟ್ಟೆ ಬಾಂಡೆ ಅದಾವು. ಸದ್ದ ಅದು ಅವ್ರಿಗೊಂದು ಬಟ್ಟೆ ಏರ್ಸಿ ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ. ಎಲ್ಲ ಪೂಜೆನೂ ಮುಗೀತು. ಬಟ್ಟೆನೂ ಎರ್ಸಿದೆ. ಪ್ಯಾಂಟು, ಶರ್ಟು, ಟಾವೆಲು, ಟಪ್ಪಿಗೆ ಎರ್ಸಿದ್ದು ನೋಡಿ. ಒಂದು ಕಾಯಿ ಹೊಡೆದೆ, ದೀಪ ಹಚ್ಚೀನಿ. ದೀಪ ಹಿಂದೆ ಇಟ್ಟು ಸ್ನೇಹಿತರೆ. ಪಳಿ ಮ್ಯಾಗ ಇಡ್ಬೇಕಂದ್ರೆ ಪಳಿ ಮ್ಯಾಗ ಗಾವ್ ಆಗಲ್ಲ ಅಂತ ಒಂದು ತುಂಬಿ ಚರ್ಗಿ ಇಟ್ಟೀನಿ. ಈ ಥರ ಸಿಂಪಲ್ಲಾಗಿ ಪೂಜೆ ಮುಗಿಸೀನಿ. ಪೂಜೆ ಮುಗಿಸಿ ಒಂದು ತಾಸು ಆಯ್ತು. ಸುಮ್ಮನೆ ಊಟ ಮಾಡಲಿಲ್ಲ, ಸುಮ್ಮನೆ ಕುಂತ್ಬಿಟ್ಟೆ. ಮನಸ್ಸಿಗೆ ಬೇಜಾರಾಯ್ತು ಸ್ನೇಹಿತರೆ. ಯಾವ ಹೆಣ್ಮಕ್ಳಿಗೆ ಇಂಥ ಪರಿಸ್ಥಿತಿ ಬರಬಾರ್ದು. ಏನು ಮಾಡೋಕ್ಕಾಗಲ್ಲ. ಮುಂದೆ ನಮ್ಮ ಮಕ್ಳಿಗೆ ನಮಗೆ ಒಳ್ಳೇದಾಗಲಿ ಅಂತ ಮಾಡಬೇಕು ನೋಡಿ. ಈ ಥರ ಮಾಡಿ ನೋಡಿ ಸಿಂಪಲ್ಲಾಗಿ. ಹೋದ ವರ್ಷ ಊರಿಗೆ ಹೋಗಿದ್ದೆ. ಊರಿಗೆ ಹೋಗಿ ಬಂದು ಸಜ್ಜಕದೊಳಗೆ ಮಾಡಿ ಪೂಜೆ ಮಾಡಿ ಸ್ನೇಹಿತರೆ. ಹೋದ ವರ್ಷ ಈ ವರ್ಷ ಬೆಳಗ್ಗೆ ಹಾಕಿ ಪೂಜೆ ಮಾಡೀನಿ. ಕಾಯಿ ತೊಟ್ಲುಗಾಯಿ ಹೊಡೆದೈತೆ ನೋಡಿ, ನೋಡ್ತಿರ್ಬೇಕು. ತೊಟ್ಲುಗಾಯಿ ಹೊಡೆದೈತ್ರಿ. ಶ್ರಾವಣಿಗ ವರ್ಷ ತುಂಬರಾಗ ತೊಟ್ಲ ಕಟ್ಟಲ್ರಿ. ಎಂಥ ನೋಡಿ. ತಂದೆ ತಾಯಿಗೆ ಮಕ್ಕಳು ಬಟ್ಟೆ ಎರ್ಸಿದ್ರೆ ನಾನು ಒಂದು ಬಟ್ಟೆ ಎರ್ಸೋ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಪರಿಸ್ಥಿತಿ ಬಂದಂಗೆ ಹೋಗಲೇಬೇಕ್ರಿ. ಒಳ್ಳೆ ಬಿಡುಗಡೆ ಆಗಲ್ಲ. ಎಲ್ಲರಿಗೆ ಈ ಪರಿಸ್ಥಿತಿ ಇರಲ್ಲ. ಒಬ್ರೊಬ್ರಿಗೆ ಇದ್ದೇ ಇರ್ತೈತೆ. ಏನು ಮಾಡೋಕ್ಕಾಗಲ್ಲ. ನುಂಗ್ಲೇಬೇಕು. ನುಂಗ್ಲಿಕ್ಕೆ ನೋಡಿ. ಮೊದಲಕ್ಕ ದೇವ್ರ ಪೂಜೆ ಮುಗಿಸ್ಕೊಂಡು ಇದು ಪೂಜೆ ಮುಗಿಸಿ ಸ್ನೇಹಿತರೆ. ಬನ್ನಿ. ಈಗ ಟೈಮ್ 1 ಗಂಟೆ ಆಯ್ತು ರೀ. ಊಟ ಮಾಡ್ಬೇಕಂದ್ಯಾ. ಯಾಕೆ ಮನಸ್ಸಿಗೆ ಬೇಜಾರಾಯ್ತು. ಅಕ್ಕಿ ಎಣ್ಣೆ ಹಾಕ್ತೀನಿ. ನಾಳೆಗೆ ಶುಕ್ರವಾರ ರೊಟ್ಟಿ ಮಾಡಲ್ಲ. ಹೆಂಗೆ ಹಸಿ ಕೊಬ್ಬರಿ ಇರುತ್ತೆ. 12:43 ನಿಮಿಷ ಆಯ್ತು ನೋಡಿ. ಅಕ್ಕಿ ಎಣ್ಣೆ ಹಾಕಿ ಊಟ ಮಾಡಿ ಬಾಂಡೆ ಬಟ್ಟೆ ಮಾಡಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ. ಬಿಸಿಲು ಚುರ್ರು ಅಂತೈತೆ ನೋಡಿ. ಗಂಡಪಟ್ಟಿ ಬಿಸಿಲು. ವಿಡಿಯೋ ಮಾಡೋಕೆ ಸ್ಟ್ಯಾಂಡ್ ಇದೆ ಇಟ್ಟು ನೋಡಿ. ನೆಳ್ಳೈತ್ರಿ. ಈಗ ಬಟ್ಟೆ ಬಾಂಡೆ ಮಾಡಿ ಬರ್ತೈತೆ. ಅದನ್ನಿಟ್ಟು ಮಾಡಿದ್ನ. ಇವತ್ತು ಬಸ್ಸೇ ಇಲ್ಲ ಅಂತ್ರಿ. ಮುದ್ದೆ ಒಳಗೆ ಹೋಗ್ಬರ್ಬೇಕು ಸಂತೆ ತರಕಂದೆ. ಬಸ್ಸೇ ಇಲ್ಲ ಅಂತ 200 ರೂಪಾಯಿ ಮುಡ್ಸಿ ಸ್ನೇಹಿತರೆ. 200 ರೂಪಾಯಿ ಕಲಾಸ್ ನೋಡಿ. ರೊಕ್ಕ ಆಟೆ ಆಗುತ್ತೆ ರೀ. ಹೂವಿನಾರ, ಅವಲಕ್ಕಿ, ಮೈದಾನಿಟ್ಟು, ಬೆಲ್ಲ 200 ರೂಪಾಯಿ ಕಾಲೆ. ಕಾಲೆ 2 ರೂಪಾಯಿ ಬಂದೈತೆ ನೋಡಿ ಸ್ನೇಹಿತರೆ. ಇದು ತೊಂಬರ್ಬೇಕು. ಹಳ್ಳಿ ತೊಂಬರ್ಬೇಕು. ಇಲ್ಲ ಯಾಕಡೆ ಒಂದಯ್ಯಪ್ಪ ನೋಡಿ ಸ್ನೇಹಿತರೆ. ನಾನು ಮಲ್ಕೊಂಬಿಟ್ಟೀನಿ. ಟೈಮ್ ವಿಡಿಯೋ ಎಡಿಟಿಂಗ್ ಮಾಡಿದೆ 2:30ಗೆ. ಅಪ್ಲೋಡ್ ಮಾಡಿ ಅದನ್ನೆಲ್ಲ ಇದು ಮಾಡ್ಕ್ಯಾರಿ ಮಲ್ಕೊಂಬಿಟ್ಟೀನಿ. 4:15 ಸ್ನೇಹಿತರೆ. ಎದ್ದೀನಿ. ಎದ್ದುಷ್ಟು ಬಾಂಡೆ ಕಾಲೆ ಮಾಡಿ ಸಾಂಬಾರು ಕಸಕ್ಕಿಟ್ಟೀನಿ. ಚಿನ್ನೆ ಒಂದು ಎಲ್ಲಿಗೆ ಕರ್ಕೊಂಬಂದು ಬಾಂಡೆ ಒಗ್ಯಾನ ಬಟ್ಟೆ ಮಾಡ್ತೀವಿ ಸ್ನೇಹಿತರೆ.
ಇಲ್ಲ ನೋಡಿ ಚಿನ್ನ ಇವತ್ತೆಲ್ಲರೂ ಫುಲ್ ಬಿಜಿ ರೀ. ಹಬ್ಬ ಐತಲ್ಲ ಸಂಜೆ ನೋಡಿ ರಾತ್ರಿ ನೋಡಿ ಬನ್ನಿ ಕೊಡ್ದ ನಾವು ನೀವು ಬಂಗಾರ ತೊಗೊಂಡು ತುಂಬಿರ್ತೈತೆ ನೋಡಿ ಸ್ನೇಹಿತರೆ. ರಾತ್ರಿ ಎಲ್ಲ ಚಂದ ರೆಡಿಯಾಗಿ ಬನ್ನಿ ಕೊಡ್ತಾರೆ. ಇಲ್ಲ ಪರ್ಸನ್ನ ನಾನು ಚಿನ್ನ ಶ್ರಾವಣ ಏನು ಮಾಡಕತ್ತೀರ? ಯಾರ ಮನೆಗೆ ಹೊಂಟ್ರಿ? ಹೆಂಗೆ ಆಗತ್ತೀರಿ ನೋಡಿ ಸ್ನೇಹಿತರೆ. ನಾನು ಶ್ರಾವಣ ಹುಡುಕಾಡಕ್ಕೆ ಹೋದಿನ ಅಲ್ಲೇ ಮಾತು ಹೇಳ್ಕೋತ ಕುಂತು ಬಿಟ್ಟೀನಿ ರೀ. ಬಂದು ಎಷ್ಟು 5 ಗಂಟೆ ಆಗಿತ್ತೆ ಮಾಡ್ತಾ ಬಂದು ಬಾಂಡೆ ಬಟ್ಟೆ ಮಾಡಿ ಇವಾಗ ಇವ್ರು ಬನ್ನಿ ಕೊಡಕ್ಕೆ ಹೋಗ್ತೀನಿ ಅಂದರು. ವಿಡಿಯೋ ಲಾಗ್ ಚಲೋ ಮಾಡಿ ಸ್ನೇಹಿತರೆ. ಫಸ್ಟ್ ನೀವು ಮುತ್ಯ ಕೊಡಲಿ, ಮುತ್ಯ ಕೊಟ್ಟು ಕಾಲ್ಸ ಮಾಡಿ ಅಲ್ಲೋ ನನಗೆ ಕೊಡಲ್ಲ ಅಷ್ಟು ನಿನಗೆ ನಾವು ನೀವು ಬಂಗಾರಿ ಅವ ಇಡೇ ಬಂಗಾರಿ ನನ್ನ ಬನ್ನಿ ತೊಗೊಳೋಣ ಇಲ್ಲೇ ನಾವು ನೀವು ಬಂಗಾರ ಆಗಿರೋಣ. ಒಳಗೆ ಕೊಡ್ತಾರ ಅವ್ರು ಬನ್ನಿ ಕೊಟ್ಟು ಬನ್ನಿ ಇಷ್ಟಬೇಕು ಮುದ್ದೆ ಕೊಟ್ಟು ಬಾ. ನಾ ಬನ್ನಿ ಸ್ನೇಹಿತರೆ ನಾ ಅಕ್ಕಿ ಮಿಕ್ಸರ್ಗೆ ಹಾಕ್ಬೇಕಂತ ಆಗ ಬಾಂಡೆನೂ ತಿಕ್ಕಿ ಸ್ನೇಹಿತರೆ ನೋಡಿ. ಇಷ್ಟು ಬಾಂಡೆ ಇದ್ದು ಎಲ್ಲ ಹೋಳಿಗೆ ಮಾಡಿದ್ದವು, ಸಿಕ್ಕಾಪಟ್ಟೆ ಬಾಂಡೆ ಇದ್ದು ಅಕ್ಕಿ ಎಣ್ಣೆ ಅಂತಾವು. ಇವಾಗ ಅವ್ರು ಬನ್ನಿ ಕೊಡಕ್ಕೆ ಹೋಗ್ಯಾರ. ನಾ ಎಲ್ಲಿ ಬನ್ನಿ ಕೊಡಕ್ಕೆ ಹೋಗಲ್ರಿ. ಸುಮ್ಮ ಮುಗಿದ ಸ್ನೇಹಿತರೆ ನನಗೆ ಯಾವ ಹಬ್ಬನೂ ಇಂಟ್ರೆಸ್ಟ್ ಇಲ್ಲ ಮಾಡೋಕೆ. ಮಿಕ್ಸರ್ಗೆ ಹಾಕ್ಕೊಂಬರ್ರಿ, ಮಿಕ್ಸರ್ಗೆ ಹಾಕಿ ಮಸ್ತ್ ಸಿಗ್ತೀನಿ ರೀ ಅವ್ರು ಬನ್ನಿ ಕೊಟ್ಟು ಬೈಂದ. ಊರು ನೋಡಿ ಮಕ್ಕಳೆಲ್ಲರೂ ನಾವು ನೀವು ಬಂಗಾರ ಅಂತ ಎಷ್ಟು ಖುಷಿ ಪಡಕತ್ತಾರೆ ಸ್ನೇಹಿತರೆ. ಇದೊಂದು ಹಬ್ಬ, ದೊಡ್ಡ ಹಬ್ಬನೇ ರೀ. ಆದರೆ ಮಕ್ಕಳಿಗೆ ಎಲ್ಲ ಎಂಜಾಯ್ ರೀ. ಎಲ್ಲ ಶ್ರಾವಣಿಗೆಲ್ಲ ದೇವ್ರಿಗೆ ಉಸು ಓಣ್ಯಾಗ ನಮ್ಮ ದೊಡ್ಡಮ್ಮರಿಗೆ ಇವ ಬನ್ನಿ ಕೊಟ್ಟು ಬಂದು ನಾ ಎಲ್ಲಿ ಹೋಗಿಲ್ಲ. ಹೋದ್ರೆ ಇಲ್ಲೇ ಪುಟ್ಟಕ್ಕ ಮನೆ ಒಂದು ಹೋಗ್ಬೇಕಾದ ಪಾಣಿ ಸ್ನೇಹಿತರೆ. ನೋಡು ಏನಾಗುತ್ತನ ವಾದ ವರ್ಷ ಒಬ್ಬರ ಅಜ್ಜಿಯರು ನಮಗೂ ಮಾತಾಡ್ತಿದ್ರು ಸ್ನೇಹಿತರೆ. ಅವ್ರಿಗೆ ನಾನು ಬನ್ನಿ ಕೊಟ್ಟು ಬಂದಿದ್ದೆ. ಈ ಹಬ್ಬ ಏನಂದ್ರೆ ಮುದ್ದಾಮ ಮಾತಾಡಲ್ಲ ನೋಡಿ, ಯಾರು ನಮಗೂ ಮಾತಾಡಲ್ಲ ನೋಡಿ, ಯಾರು ಜಗಳ ಮಾಡಿರ್ತಲ್ಲ ಅವ್ರಿಗೆ ಮುದ್ದಾಮ ಬನ್ನಿ ಕೊಡಬೇಕು ಸ್ನೇಹಿತರೆ. ಅದೇ ಒಂದು ನಿಯಮ ಈ ಹಬ್ಬದು ನನಗೆ ಅನಿಸಿದ್ದು. ನಾನು ಈ ಸಲ ಎಲ್ಲರೂ ಮಾತಾಡ್ತಾರೆ ಸ್ನೇಹಿತರೆ, ಯಾರು ಮಾತಾಡೋರಿಲ್ಲ. ವಾದ ವರ್ಷ ಮಾತಾಡೋರು ಇದ್ದರು ಹೋಗಿ ಬನ್ನಿ ಕೊಟ್ಟು ಬಂದೆ. ಈ ಸಲ ಎಲ್ಲ ಮಾತಾಡ್ತಾರೆ ಹೋಗಿಲ್ಲ. ಆ ಅಜ್ಜಿನ ಇಲ್ಲೇ ಬಂದ ಸ್ನೇಹಿತರೆ. ನಾನು ಮಿಕ್ಸರ್ ಹಾಕಕತ್ತಿದ್ದೆ, ಏನಂದ್ರೆ ಅಕ್ಕಿ ಮಿಕ್ಸರ್ ಹಾಕಕತ್ತಿದ್ದೆ. ದೊಡ್ಡಮ್ಮ ಬಂದು ಕುಂತು ಬನ್ನಿ ಕೊಟ್ಟಲು ಸ್ನೇಹಿತರೆ. ಖುಷಿ ಆಯಿತು. ನಾನು ಹೋಗಿಲ್ಲ ಅಂದ್ರೆ 3-4 ಮಂದಿ ನಾವು ನೀವು ಬಂಗಾರ ಆಗಿರೋ ಸ್ನೇಹಿತರೆ. ಬನ್ನಿ ತಗೊಂಡು ಸದಾ ಕಾಲ ನಮ್ಮ ಉಸಿರು ತನಕ ನಾವು ನೀವು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಂದು ಮರೆಯೋಕ್ಕಾಗಲ್ಲ. ಕೈಯಾಗ ಬಂಗಾರ ಹಿಡಿದು ಸ್ನೇಹಿತರೆ, ಸುಳ್ಳಲ್ಲ. ಬಂಗಾರದಂತ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಸಿಕ್ಕೈತಿ, ಅದು ಒಂದಾಗ ತುಂಬ ಖುಷಿ. ನಾವು ನೀವು ಬಂಗಾರ ಆಗಿರೋನು ಯಾವಾಗಲೂ ಹೀಗಿರೋ ಸ್ನೇಹಿತರೆ. ಬಂಗಾರ ಕೊಟ್ಟು ದುಡ್ಡು ಕೊಟ್ಟು ಹೆಲ್ಪ್ ಮಾಡೋಕ್ಕಿಂತ ನನಗೆ ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ. ಇವತ್ತ ಹೋಗಿ ಬನ್ನಿ ಹಬ್ಬ ಇದೆಯಲ್ಲ, ಹೋಗಿ ಒಂದು 4 ಮನೆ ಬನ್ನಿ ಕೊಟ್ಟು ಬರ್ತೀನಿ. ಟೈಮ್ 8:30 ಆಗೈತೆ. ಅವರು ಊಟ ಮಾಡಿ ಎಲ್ಲ ಬನ್ನಿ ಕೊಟ್ಟು ಬಂದು ಸುಸ್ತಾಗಿ ಮಲ್ಕೊಳಕತ್ತಾರೆ ನೋಡಿ ಸ್ನೇಹಿತರೆ. ಅವರೆಲ್ಲ ಹಾಸ್ಕೊಳಕತ್ತಾರೆ. ನಾನು ಪುಟ್ಟಕ್ಕರ ಮನೆ ಒಂದು ಇಲ್ಲಿ ಈಚೆ ಕಡೆ ಒಂದು ಹಿರಿಯರು ಒಂದು 5 ಮಂದಿ ಹಿರಿಯರಿಗೆ ಹೋಗಿ ಹಿಂಗೆ ಹೋಗಿ ಬನ್ನಿ ಕೊಡ್ತೀನಿ ರೀ. ಪುಟ್ಟಕ್ಕರ ಮಸ್ತ್ ಗಿಚ್ಚ ರೆಡಿ ಆಗ್ಯಾರ ಸ್ನೇಹಿತರೆ. ನಮಗೆ ಯಾವಾಗಲೂ ಸಿಂಪಲ್. 5 ವರ್ಷ ಆಯಿತು ಸಿಂಪಲ್ ಲೈಫು, ಸಿಂಪಲ್ ಜೀವನ ಸ್ನೇಹಿತರೆ. ನಂದು ಏನೂ ಗ್ರ್ಯಾಂಡಾಗಿ ರೆಡಿ ಆಗೋದಿಲ್ಲ, ಗ್ರ್ಯಾಂಡಾಗಿ ಮಾಡೋದಿಲ್ಲ. ನಾನು ಮೊದಲು ಸ್ವಲ್ಪ ಮಾಡ್ತಿದ್ದೆ. ಇವಾಗ ನನಗೆ ಯಾಕೋ ನನಗೆ ಮನಸ್ಸಿಗೆ ಆಗ್ಲಾರ್ದು ಮಾಡೋ ಸ್ನೇಹಿತರೆ. ಆಗೋದು ಮಾಡಬೇಕಲ್ಲ. ಬನ್ನಿ ಹಬ್ಬದ ದಿನ ಯಾಕೆ ಸ್ನೇಹಿತರೆ ಹೋಗಿ ಬನ್ನಿ ಗಿನ್ನಿ ಕೊಟ್ಟು ಬಂದೆ. ಶ್ರಾವಣ ಕುಮಾರ ಮುಕ್ಕೊಂಡಾರ. ನಾವು ಹಚ್ಕೊಂಡಿಲ್ಲ, ಪ್ಯಾನ್ ಹಚ್ಕೊಂಡಿಲ್ಲ. ನಾನೇ ಹೋಗಿ ಪ್ಯಾನ್ ಹಚ್ಚಿ ಹೊಚ್ಕೇರಿ ನಾನು ಕೂಡ ಊಟ ಮಾಡ್ತೀನಿ ಸ್ನೇಹಿತರೆ. ಬೇಸರ ಆಗೈತೆ. ನಾವು ಉಂಡು ಮುಕ್ಕೊಂಡು ಅಲ್ಲೇ ಒಂದು 5 ಮಿನಿಟ್ ಕೊಟ್ಟು ಬಂದೆ. ಜಲ್ದಿ 9 ಗಂಟೆ ಆಗೈತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀವಿ ಸ್ನೇಹಿತರೆ. ನಾಳೆ ವಾಕಿಂಗ್ ಹೋಗ್ಬೇಕಂತ ಪುಟ್ಟಕ್ಕೆ ಅದನ್ನ ಬಂದೀನಿ. ನಾಳೆ ವಾಕಿಂಗ್ ಹೋಗು ಪುಟ್ಟಕ್ಕ, ನೀವು ಬಿಡಬೇಡ ಅಂತೇ ಬಂದಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ನೀವು ಖುಷಿಯಾಗಿರಿ, ನಾವು ಖುಷಿಯಾಗಿರ್ತೀವಿ. ಇದು ಒಂದೇ.